ಇದು ಉಡುಸ್ಲಮ್ಮ ದೇವಿ ನಮ್ಮ ನಾಡಿನ ಅನೇಕ ಕಡೆ ಕಂಡುಬರುವಂತಹ ಅಪ್ಪಟ ಗ್ರಾಮೀಣ ದೇವತೆ. ಇವತ್ತಿನ ಅನೇಕ ಹೈಟೆಕ್ ದೇವಾನುದೇವತೆಗಳ ನಡುವೆಯೂ ತನ್ನ ಭಕ್ತರ ನಂಬಿಕೆಯನ್ನು ಉಳಿಸಿಕೊಂಡಿರುವಂತಹ ಮಣ್ಣಿನ ದೇವತೆ, ನೆಲದ ದೇವತೆ ಈ ಉಡುಸ್ಲಮ್ಮ. ಈ ನಮ್ಮ ಗ್ರಾಮೀಣ ದೇವತೆಗಳ ಹೆಸರುಗಳೇ ಈ ನೆಲವನ್ನು ಪ್ರತಿನಿಧಿಸ್ತವೆ, ಈ ನೆಲದ ಧ್ವನಿಯನ್ನು ಪ್ರತಿನಿಧಿಸ್ತವೆ, ಈ ನೆಲದ ಜನರ ಭಾವನೆಗಳನ್ನು ಪ್ರತಿನಿಧಿಸ್ತವೆ. ಅದಕ್ಕೆ ಅನೇಕ ಉದಾಹರಣೆಗಳು ಇದ್ದಾವೆ. ಮಾರಮ್ಮ, ಕರಿಯಮ್ಮ, ಕೆಂಚಮ್ಮ, ಕೊಲ್ಲಾಪುರದಮ್ಮ, ಈ ಉಡುಸ್ಲಮ್ಮ ಇವೆಲ್ಲವೂ ಕೂಡ ಅಪ್ಪಟ ಕನ್ನಡದ ನೆಲದ ಧ್ವನಿಗಳಾಗಿದ್ದಾವೆ. ಸಾಮಾನ್ಯವಾಗಿ ಈ ಉಡುಸ್ಲಮ್ಮ ಕೇವಲ ಒಂದು ಹಳ್ಳಿಯ ಅಥವಾ ಒಂದು ಗ್ರಾಮದ ದೇವತೆಯಲ್ಲ. ಉಡುಸ್ಲಮ್ಮ ಈಗಳನ್ನು ನೀವು ನೋಡ್ತಾ ಬಂದರೆ ಗೊತ್ತಾಗ್ತದೆ, ಇದು ಸಾಲಹಳ್ಳಿ ದೇವತೆ ಅಂತೇಳಿ ಕರೀತಾರೆ. ಅಂದರೆ ಆ ಸಾಲಿನಲ್ಲಿ ಬರುವಂತಹ ಒಂದು 16 ಊರುಗಳ ಗ್ರಾಮ ದೇವತೆ ಆಗಿರ್ತದೆ. ಹಾಗೆ 16 ಹಳ್ಳಿಯ ಗ್ರಾಮ ದೇವತೆ, 8 ಹಳ್ಳಿಯ ಗ್ರಾಮ ದೇವತೆ ಅಂತ ಕರೆಯೋದನ್ನು ನಾವು ನೋಡ್ಬೋದಾಗಿದೆ. ಈ ಉಡುಸ್ಲಮ್ಮ ಅಂತ ಕೂಡಲೇ ನನಗೆ ತಕ್ಷಣವೇ ನೆನಪಾಗುವಂಥದ್ದು ನಮ್ಮ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ದ್ವಾರಾಳ ಸಮೀಪ ಇರುವಂತಹ ಉಡುಸ್ಲಮ್ಮ. ಇವತ್ತಂತೂ ಬಹಳ ಪ್ರಸಿದ್ಧವಾದಂತಹ ದೇವತೆಯಾಗಿದೆ. ಕಾರಣ ಏನಪ್ಪ ಅಂದರೆ, ಆ ದೇವತೆಯ ಮುಂದೆ ಒಂದು ಕಲ್ಲನ್ನು ಇಟ್ಟಿರ್ತಾರೆ. ಇವತ್ತಿಗೂ ಕೂಡ ಅಲ್ಲಿ ದೇವಸ್ಥಾನ ಇಲ್ಲ. ಆ ಕಲ್ಲಿನ ಮೇಲೆ ಕೂತ್ರೆ ನಿಮ್ಮ ಕೋರಿಕೆಯನ್ನು ಬೇಡಿಕೊಂಡ್ರೆ ಆ ಕಲ್ಲು ತಿರುಗ್ತದೆ ಅನ್ನುವಂತಹ ನಂಬಿಕೆ ಭಕ್ತರಲ್ಲಿ ಮೂಡಿದೆ. ಹೀಗಾಗಿ ಸಾಕಷ್ಟು ಭಕ್ತರು ಆಗಮಿಸ್ತಾ ಇದ್ದಾರೆ. ನಾವು ಚಿಕ್ಕೊಂದಿನವಾಗ ನೋಡಿದಾಗ ಅದು ಕೇವಲ ಗ್ರಾಮ ದೇವತೆ ಆಗುತ್ತಿತ್ತು. ವರ್ಷಕ್ಕೊಮ್ಮೆ ಆ ಸಾಲಹಳ್ಳಿನವರು ಕುರಿಯನ್ನು, ಬೇಟೆಗಳ ಅಂದರೆ ಈ ಬಲಿಯನ್ನು ಕೊಟ್ಟೋದ್ರ ಮೂಲಕ ಆಚರಣೆಯನ್ನು ಮಾಡ್ತಿದ್ರು. ಹೊರಗಿನ ಭಕ್ತರು ಬರುವಂಥದ್ದು ತುಂಬ ವಿರಳವಾಗಿತ್ತು. ಆದರೆ ಇವತ್ತು ಅನೇಕ ಜನ ಭಕ್ತರು ತಮ್ಮ ಕೋರಿಕೆಯನ್ನು ಹೇಳ್ಕೊಂಡು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಹೀಗಾಗಿ ಇದು ಒಂದು ಏನು ಉಡುಸ್ಲಮ್ಮ ಅನ್ನುವಂಥದ್ದು ಯಾರೋ ಒಬ್ಬರಿಗೆ ಇಬ್ಬರಿಗೆ ಅಥವಾ ಕೇವಲ ಆ ಪೂಜಾರಿಗೆ ಸೇರಿದಂಥ ದೇವತೆಯಲ್ಲ. ಇದು ಇಡೀ ಗ್ರಾಮಕ್ಕೆ ಸಮಷ್ಟಿ ದೇವತೆ. ಅಂದರೆ ನೋಡಿ, ಸಾಲಹಳ್ಳಿ ದೇವತೆ ಅಂತ ಹೇಳಿ ಕರೀತಾರೆ. ಅಲ್ಲಿಯ ದ್ವಾರಾಳ ಸಮೀಪ, ನಮ್ಮ ಶಿರಾ ತಾಲೂಕಿನ ಇಲ್ಲಿ ಬರುವಂತಹ ದ್ವಾರಾಳ ಸಮೀಪದ ಉಡುಸ್ಲಮ್ಮನ. ಹಾಗೆ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಲ್ಲ, ಇದು ಚನ್ನರಾಯಪಟ್ಟಣದ ಇರಿಸಾವೆ ಪಕ್ಕದಲ್ಲಿರುವಂತಹ ಒಂದು ಗ್ರಾಮ ದೇವತೆ. ಈ ಗ್ರಾಮ ದೇವತೆ ಕೂಡ 16 ಹಳ್ಳಿಗೆ ಸೇರಿದೆ ಅಂತೇಳಿ ನಾನು ಅಲ್ಲಿ ಹೋದಾಗ ತಿಳಿದು ಬಂದಂತಹ ವಿಷಯ. ಈ ಉಡುಸ್ಲಮ್ಮ ಅನ್ನುವ ಹೆಸರೇ ಒಂದು ರೀತಿ ವಿಶೇಷವಾಗಿದೆ. ಉಡಿಸಲು ಅಂದರೆ ಏನು? ಈ ಸೀರೆಯನ್ನು ಉಡಿಸು, ಬಟ್ಟೆಯನ್ನು ಉಡಿಸು ಅನ್ನುವ ಅರ್ಥ ಬರ್ತದೆ. ಅಂದರೆ ಭಕ್ತರು ತಮ್ಮ ಬಯಕೆಗಳನ್ನು, ತಮ್ಮ ಕೋರಿಕೆಗಳನ್ನು ಈಡೇರಿಸಲಿ ಅನ್ನುವಂತಹ ಇಚ್ಛೆಯಿಂದ ಉಡಿಸುವಂಥದ್ದಕ್ಕೆ ಉಡುಸ್ಲಮ್ಮ ಅಂತಾರೆ ಅಂತಲೂ ಕೂಡ ಒಂದು ಅರ್ಥ ಇದೆ. ಮತ್ತೊಂದು ಉಡಿಸು ಅಂದರೆ ಈಡೇರಿಸು, ನಮ್ಮ ಕೋರಿಕೆಗಳನ್ನು, ನಮ್ಮ ಬಯಕೆಗಳನ್ನು ಈಡೇರಿಸು ತಾಯಿ ಅನ್ನುವ ಅರ್ಥದಲ್ಲಿ ಉಡುಸ್ಲಮ್ಮ ಅನ್ನುವ ಹೆಸರು ಬಂದಿದೆ ಅಂತ ಹೇಳಿ ಹೇಳ್ತಾರೆ. ಮತ್ತೊಂದು ಉಡಿಸಲು ಅಂದರೆ ಸ್ವಲ್ಪ ಮಾಸಲಾದಂಥದ್ದು, ಸ್ವಲ್ಪ ಹಳೆಯದಾದಂಥದ್ದು ಅನ್ನುವ ಅರ್ಥವೂ ಬರ್ತದೆ. ಏನಾದರೂ ಇರಲಿ, ಉಡುಸ್ಲಮ್ಮ ಅನ್ನುವಂಥದ್ದು ಒಂದು ರೀತಿಯ ಈ ನೆಲದ, ಈ ಜನರ ಭಾವನೆಗಳನ್ನು ಪ್ರತಿನಿಧಿಸುವಂತಹ ಒಂದು ಧ್ವನಿ, ಒಂದು ಹೆಸರಾಗಿದೆ ಅಂತೇಳಿ ನಾವು ಭಾವಿಸ್ಬೋದಾಗಿದೆ. ಅಂದಾಗಲೇ ನಾನು ಈಗಾಗಲೇ ಹೇಳಿರುವಂತೆ ಈ ಉಡುಸ್ಲಮ್ಮ ದೇವಿ ಭಾಳಷ್ಟು ಕಡೆ ಇದೆ. ದಾವಣಗೆರೆಯಲ್ಲಿ ಉಡುಸ್ಲಮ್ಮ ಇದೆ, ನಮ್ಮ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಲ್ಲಿ ಉಡುಸ್ಲಮ್ಮ ಇದೆ. ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ಚನ್ನರಾಯಪಟ್ಟಣ ತಾಲೂಕಿನ ಇರಿಸಾವೆ ಪಕ್ಕ ಇರುವಂಥ ಮೇಟಿಕೆರೆ ಗ್ರಾಮದಲ್ಲಿ ಬರುವಂಥ ಉಡುಸ್ಲಮ್ಮ. ಇದು ಕೂಡ ಸುತ್ತಲಿನ ಎಲ್ಲ ಗ್ರಾಮಗಳಿಗೆ ಸೇರಿದಂಥ ಉಡುಸ್ಲಮ್ಮ ಆಗಿದೆ. ನಮ್ಮ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ದ್ವಾರಾಳ ಬಳಿ ಇರುವಂತಹ ಉಡುಸ್ಲಮ್ಮ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇದ್ದು ಇತ್ತೀಚೆಗೆ ಭಾಳ ಪ್ರಸಿದ್ಧವಾಗಿದೆ. ಕಾರಣ ನಾನು ಆಗಲೇ ಹೇಳಿದಂತೆ ಅಲ್ಲೊಂದು ಕಲ್ಲಿಟ್ಟಿರ್ತಾರೆ. ಆ ಕಲ್ಲಿನ ಮೇಲೆ ಕೂತರೆ ನಮ್ಮ ಬಯಕೆ ಈಡೇರುವಂತಿದ್ದರೆ ಆ ಕಲ್ಲು ತಿರುಗ್ತದೆ ಅನ್ನುವಂಥ ಒಂದು ನಂಬಿಕೆ ಇರೋದರಿಂದ ಅದು ದಿಢೀರನೇ ಪ್ರಸಿದ್ಧಿಗೆ ಬಂದಂಥದ್ದಾಗಿದೆ. ಸಾಮಾನ್ಯವಾಗಿ ನಾನು ನೋಡಿರುವಂತಹ ಬಹುತೇಕ ಗ್ರಾಮ ದೇವತೆಗಳಾಗಿರುವಂಥ ಉಡುಸ್ಲಮ್ಮ ಈ ಬಲಿಯ ಅಂದರೆ ಪ್ರಾಣಿ ಬಲಿಯನ್ನು ತೆಗೆದುಕೊಳ್ಳುವಂಥ ದೇವತೆಗಳಾಗಿದ್ದಾವೆ. ಇದು ಕೂಡ, ಈ ದೇವಿ ಕೂಡ ಅಂದರೆ ಏನು ಚನ್ನರಾಯಪಟ್ಟಣ ತಾಲೂಕಿನ ಇರಿಸಾವೆ ಬಳಿ ಇರುವಂತಹ ಈ ಉಡುಸ್ಲಮ್ಮ ಕೂಡ ಬಲಿಯನ್ನು ಕೊಡ್ತಾರೆ. ಮುಂದೆ ಒಂದು ದೊಡ್ಡಮ್ಮ ಚಿಕ್ಕಮ್ಮ ಅನ್ನುವ ದೇವತೆ ಇದೆ, ಅಲ್ಲಿ ಬಲಿಯನ್ನು ಕೊಡ್ತಾರೆ. ಮತ್ತು ನಮ್ಮ ದ್ವಾರಾಳ ಸಮೀಪದಲ್ಲಿರುವಂತಹ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ದ್ವಾರಾಳ ಪಕ್ಕ ಇರುವಂತಹ ಉಡುಸ್ಲಮ್ಗೂ ಕೂಡ ಬಲಿ ಕೊಡ್ತಾರೆ. ಇದು ಬಲಿಯ ದೇವತೆ ಆಗಿದೆ. ಇಂಥ ಶಕ್ತಿ ದೇವತೆಗೆ ಒಂದು ಲೈಕ್ ಕೊಡಿ, ನಿಮ್ಗನ್ಸಿದ್ದನ್ನು ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ತೆ.